ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ಆಸ್ ಅ ಪಾರ್ಟ್ ಆಫ್ ಅವರ್ ಮೇನ್ಸ್ ಆನ್ಸರ್ ರೈಟಿಂಗ್ ಬೇಸಿಕ್ಸ್ ಪ್ರೋಗ್ರಾಮ್, we have initiated daily answer writing practice session. In this video, that is day 26, we are going to discuss day 26 question and answer approach discussion. So day 26 question ಏನಿದೆ ಅಂತ ನೋಡ್ತಾ ಹೋದ್ರೆ, discuss the landforms created by glaciers, explaining the processes involved in their formation with examples from India and other parts of the world. So question ಏನಿದೆ, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಗ್ಲೇಸಿಯರ್ ಇರೋಷನಲ್ ಮತ್ತು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಏನು ಪ್ರೋಸೆಸ್ ಇರುತ್ತೆ, ಸೊ ಆ ಎಕ್ಸಾಂಪಲ್ಸ್ ಲ್ಯಾಂಡ್ ಫಾರ್ಮ್ಸ್ ಎಕ್ಸಾಂಪಲ್ ಬೋತ್ ಇರೋಷನಲ್ ಆ್ಯಂಡ್ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಏನಿದೆ ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು. ಆ ಎಕ್ಸಾಂಪಲ್ ಇಂಡಿಯಾದಿಂದ ಇರಬೇಕು, ಜೊತೆಗೆ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಇರಬೇಕು. ಸೊ ದಿಸ್ ಕ್ವಶನ್ ಇಟ್ ಈಸ್ ಫಾರ್ 10 marks ಆ್ಯಂಡ್ ದ ವರ್ಡ್ ಲಿಮಿಟ್ ಈಸ್ 150 words. ಸೊ ನಮ್ಮ ಆನ್ಸರ್ನ ನಾವು ಇಂಟ್ರೊಡಕ್ಷನ್ ಅದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇಂಟ್ರೊಡಕ್ಷನಲ್ಲಿ ಏನು ಬರೀಬೇಕು, ಗ್ಲೇಸಿಯರ್ಸ್ ಅಂದ್ರೇನು, ಸೊ ಅದನ್ನು ಡೆಫಿನೇಷನ್ ಬರೆಯೋದ್ರ ಮುಖಾಂತರ ಆ್ಯಂಡ್ ದೇರ್ ರೋಲ್ ಇನ್ ಶೇಪಿಂಗ್ ಲ್ಯಾಂಡ್ ಫಾರ್ಮ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಅದನ್ನು ಬರೆಯೋದ್ರ ಮುಖಾಂತರ ನಾವು ಆನ್ಸರ್ನ ಸ್ಟಾರ್ಟ್ ಮಾಡಬೇಕು. ಸೊ ಗ್ಲೇಸಿಯರ್ಸ್ ಆರ್ ನಥಿಂಗ್ ಬಟ್ ರಿವರ್ಸ್ ಆಫ್ ಐಸ್ ಅಂತ ಕರಿತೀವಿ. ಸೊ ದಿಸ್ ರಿವರ್ಸ್ ಆಫ್ ಐಸ್ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಬೋತ್ ಇನ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಟೈಮ್ಸ್ ಇನ್ ಕ್ರಿಯೇಟಿಂಗ್ ದಿ ಲ್ಯಾಂಡ್ಸ್ಕೇಪ್. ಇವಾಗ ನಾವು ಐಸ್ ಏಜ್ ಅಂತ ಏನು ಕರಿತೀವಿ, ಸೊ ದೇರ್ ವೇರ್ ಕಂಟಿನ್ಯೂಸ್ ಗ್ಲೇಷಿಯೇಷನ್ ಆ್ಯಂಡ್ ಡಿಗ್ಲೇಷಿಯೇಷನ್ ಇನ್ ದಿ ಜಿಯೋಲಾಜಿಕಲ್ ಹಿಸ್ಟ್ರಿ ಆಫ್ ಅರ್ತ್. ಸೊ ಅವಾಗ ಏನಾಗುತ್ತೆ, ಗ್ಲೇಸಿಯಲ್ ಪೀರಿಯಡಲ್ಲಿ ಆಲ್ ಓವರ್ ದ ಅರ್ತ್ ಏನಾಗಿರುತ್ತೆ, ಗ್ಲೇಸಿಯರ್ಸ್ ಫಾರ್ಮ್ ಆಗಿರುತ್ತೆ. ಸೊ ಈ ಗ್ಲೇಸಿಯರ್ಸ್ ಏನು ಮಾಡುತ್ತೆ, ಇರೋಷನಲ್ ಮತ್ತು ಡೆಪಾಸಿಷನ್ ಲ್ಯಾಂಡ್ ಫಾರ್ಮ್ಸ್ನ ಕ್ರಿಯೇಟ್ ಮಾಡಿರುತ್ತೆ. ಸೊ ಅದನ್ನು ನಾವು ಇಂಟ್ರೊಡಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ದೆನ್ ಕಮಿಂಗ್ ಟು ದಿ ಟೈಪ್ಸ್ ಆಫ್ ಗ್ಲೇಸಿಯಲ್ ಲ್ಯಾಂಡ್ ಫಾರ್ಮ್ಸ್. ಸೊ ಗ್ಲೇಸಿಯಲ್ ಲ್ಯಾಂಡ್ ಫಾರ್ಮ್ಸಲ್ಲಿ ಎರಡು ಟೈಪ್ ಇದೆ, ಮೇನ್ಲಿ ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಇದೆ ಆ್ಯಂಡ್ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಇದೆ. ಸೊ ಈ ಇರೋಷನಲ್ ಲ್ಯಾಂಡ್ ಫಾರ್ಮ್ಸು ಮತ್ತು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಏನಂತ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ನ ನಾವು ನೋಡೋದಾದರೆ, ಸೊ ಗ್ಲೇಸಿಯಲ್ ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಯಾವುದಿದೆ, ಯು ಶೇಪ್ಡ್ ವ್ಯಾಲೀಸ್ ಅಂತ ಇದೆ. ಸೊ ಯಾವ ರೀತಿ ಇರುತ್ತೆ ಯು ಶೇಪ್ಡ್ ವ್ಯಾಲೀಸ್ ಅಂತಂದರೆ, ಸೊ ಈ ರೀತಿ ಯು ಶೇಪ್ಡ್ ವ್ಯಾಲೀಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಯು ಶೇಪ್ಡ್ ವ್ಯಾಲೀಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಗ್ಲೇಸಿಯರ್ಸ್ ಏನು ಮಾಡುತ್ತೆ, ಮೂವ್ಮೆಂಟ್ ಆಗಬೇಕಾದ್ರೆ ವ್ಯಾಲೀಸಲ್ಲಿ ಮೂವ್ಮೆಂಟ್ ಆಗಬೇಕಾದ್ರೆ ಏನು ಮಾಡುತ್ತೆ, ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಅಲ್ಲಿರ್ತಕ್ಕಂತಹ ಬಿ ಇಟ್ ಸಾಯಿಲ್ ಆರ್ ಎನಿ ಅದರ್ ಥಿಂಗ್ ಅದನ್ನೇನು ಮಾಡುತ್ತೆ, ಕಾರ್ವ್ ಔಟ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಯು ಶೇಪ್ಡ್ ಈ ರೀತಿಯಾದಂಥ ಒಂದು ವ್ಯಾಲಿ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಈಸ್ ದಿ ಇರೋಷನಲ್ ಲ್ಯಾಂಡ್ ಫಾರ್ಮ್ ಕ್ರಿಯೇಟೆಡ್ ಬೈ ಗ್ಲೇಸಿಯರ್ಸ್. ಇದಕ್ಕೆ ನಾವು ಎಕ್ಸಾಂಪಲ್ನ ಕೊಡೋದಾದರೆ, ಹಿಮಾಚಲ್ ಪ್ರದೇಶದಲ್ಲಿ, ಇಂಡಿಯಾದಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಕುಲು ವ್ಯಾಲಿ ಅಂತ ಇದೆ. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಯು ಶೇಪ್ಡ್ ವ್ಯಾಲಿ. ನೆಕ್ಸ್ಟ್ ಬಂದು ಸಿರ್ಕ್ಸ್ ಅಂತ ಇದೆ. ಸೊ ಸಿರ್ಕ್ಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟೆಡ್ ಬೈ ಗ್ಲೇಸಿಯರ್. ಸೊ ಈ ಸಿರ್ಕ್ ಯಾವ ರೀತಿ ಇರುತ್ತೆ ಅಂತಂದರೆ, ಬೌಲ್ ಶೇಪ್ಡ್ ಅಂತ, ಬೌಲ್ ಶೇಪ್ಡಲ್ಲಿರುತ್ತೆ. ಸೊ ಬೌಲ್ ಶೇಪ್ಡ್ ಅಂದರೆ ಈ ರೀತಿ ಬೌಲ್ ಶೇಪಲ್ಲಿರುತ್ತೆ. ಸೊ ದೀಸ್ ಆರ್ ದ ಡಿಪ್ರೆಷನ್ಸ್ ಫಾರ್ಮ್ಡ್ ಅಟ್ ದಿ ಹೆಡ್ ಆಫ್ ದ ಗ್ಲೇಸಿಯರ್. ಸೊ ಗ್ಲೇಸಿಯರ್ ಯಾವ ರೀತಿ ಹೆಡ್ ಅಂತ, ಸೊ ಇಫ್ ದಿಸ್ ಈಸ್ ಅ ಗ್ಲೇಸಿಯರ್, ಸೊ ಇದು ಹೆಡ್ ಏನಿರುತ್ತೆ ಇಲ್ಲಿ ಡಿಪ್ರೆಷನ್ಸ್ ಕ್ರಿಯೇಟ್ ಆಗಿರುತ್ತೆ ಬೌಲ್ ಶೇಪ್ಡು. ಇದಕ್ಕೆ ನಾವು ಏನಂತ ಕರಿತೀವಿ, ಸಿರ್ಕ್ಸ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಎಕ್ಸಾಂಪಲ್ ನಾವು ಮೆನ್ಷನ್ ಮಾಡೋದಾದರೆ, ಚಾದಾರ್ ಟ್ರೆಕ್ ಇದೆ ಲಡಾಖಲ್ಲಿ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಿರ್ಕ್ ಫಾರ್ಮೇಷನ್. ದೆನ್ ವಿ ಹ್ಯಾವ್ ಅರಿಟ್ಸ್ ಆ್ಯಂಡ್ ಹಾರ್ನ್ಸ್. ಸೊ ಅರಿಟ್ಸ್ ಆರ್ ಶಾರ್ಪ್ ರಿಡ್ಜಸ್ ಬಿಟ್ವೀನ್ ಟು ಗ್ಲೇಸಿಯಲ್ ವ್ಯಾಲೀಸ್. ಎರಡು ಗ್ಲೇಸಿಯಲ್ ವ್ಯಾಲಿ ಏನಿರುತ್ತೆ ಅದರ ನಡುವೆ ಇರತಕ್ಕಂಥ ಒಂದು ಶಾರ್ಪ್ ಎಡ್ಜ್ನ ನಾವು ಏನಂತ ಕರಿತೀವಿ, ರಿಡ್ಜ್ನ ಅರಿಟ್ಸ್ ಅಂತ ಕರಿತೀವಿ. ಹಾರ್ನ್ಸ್ ಆರ್ ಪಾಯಿಂಟೆಡ್ ಪೀಕ್ಸ್ ಫಾರ್ಮ್ ಬೈ ಗ್ಲೇಸಿಯಲ್ ಇರೋಷನ್. ಸೊ ಇದನ್ನು ನಾವು ಡೈಗ್ರಾಮಲ್ಲಿ ನೋಡೋದಾದರೆ, ಸೊ ದಿಸ್ ಈಸ್ ಅ ಗ್ಲೇಸಿಯಲ್ ಲ್ಯಾಂಡ್ ಫಾರ್ಮ್. ಸೊ ಇದಕ್ಕೆ ಇದೇನಂತ ಕರಿತೀವಿ ನಾವು, ಇಲ್ಲೊಂದು ಗ್ಲೇಸಿಯಲ್ ವ್ಯಾಲಿ ಇರುತ್ತೆ, ಇಲ್ಲೊಂದು ಗ್ಲೇಸಿಯಲ್ ವ್ಯಾಲಿ ಇರುತ್ತೆ. ಈ ಎರಡು ಮೀಟ್ ಆಗ್ತಕ್ಕಂಥ ಈ ರಿಡ್ಜ್ ಏನಿದೆ ಇದಕ್ಕೆ ನಾವೇನಂತ ಕರಿತೀವಿ, ಅರಿಟ್ಸ್ ಅಂತ ಕರಿತೀವಿ. ಸೊ ಈ ಗ್ಲೇಸಿಯಲ್ ಪೀಕ್ನ ನಾವೇನಂತ ಕರಿತೀವಿ, ಹಾರ್ನ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಎಕ್ಸಾಂಪಲ್ ನಾವು ಹಾರ್ನ್ ಎಕ್ಸಾಂಪಲ್ ನೋಡೋದಾದರೆ, ನಂಗಾ ಪರ್ವತ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಇರ್ತಕ್ಕಂಥ ನಂಗಾ ಪರ್ವತ್ ಇಟ್ ಶೋಸ್ ಆನ್ ಎಕ್ಸಾಂಪಲ್ ಫಾರ್ ಹಾರ್ನ್ಸ್. ನಾವು ವಿ ವಿಲ್ ಲುಕ್ ಇನ್ ಟು ದಿ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್. ಸೊ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಮೊರೈನ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಮೊರೈನ್ಸ್ ಆರ್ ಅಕ್ಯುಮುಲೇಷನ್ ಆಫ್ ಡೆಬ್ರಿಸ್ ಡೆಪಾಸಿಟೆಡ್ ಬೈ ಗ್ಲೇಸಿಯರ್ಸ್. ಗ್ಲೇಸಿಯರ್ಸ್ ಮೂವ್ ಆಗಬೇಕಾದ್ರೆ ಅದ್ರ ಜೊತೆಗೆ ಡೆಬ್ರಿಸ್ ಏನಿರುತ್ತೆ ಅದನ್ನು ಕ್ಯಾರಿ ಮಾಡ್ತಿರುತ್ತೆ. ಸೊ ಈ ರೀತಿ ಕ್ಯಾರಿ ಮಾಡ್ತಕ್ಕಂಥ ಡೆಬ್ರಿಸನ್ನು ಡೆಪಾಸಿಟ್ ಮಾಡುತ್ತೆ. ಅದು ಲ್ಯಾಟ್ರಲ್ ಗ್ಲೇಸಿಯರ್ ಏನು ಮೂವ್ ಆಗ್ತಿರುತ್ತೆ ಒಂದು, ಅದ್ರ ಗ್ಲೇಸಿಯರ್ ಲ್ಯಾಟ್ರಲ್ ಸೈಡಲ್ಲಿ ಡೆಪಾಸಿಟ್ ಆದರೆ ಲ್ಯಾಟ್ರಲ್ ಮೊರೈನ್ ಅಂತ ಕರಿತೀವಿ. ಟರ್ಮಿನಲ್ ಸೈಡ್ ಅಂದರೆ ಎಂಡಲ್ಲಿ ಡೆಪಾಸಿಟ್ ಆದರೆ ಟರ್ಮಿನಲ್ ಮೊರೈನ್ ಅಂತ ಕರಿತೀವಿ. ಸೊ ಅದು ಗ್ಲೇಸಿಯರ್ ಕೆಳಗಡೆ ಗ್ರೌಂಡಲ್ಲಿ ಡೆಪಾಸಿಟ್ ಆದರೆ ಗ್ರೌಂಡ್ ಮೊರೈನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಾವು ಹೇಳೋದಾದರೆ, ಗಂಗೋತ್ರಿ ಗ್ಲೇಸಿಯರ್ ಏನಿದೆ ಇಟ್ ಹ್ಯಾಸ್ ಅ ಪ್ರಾಮಿನೆಂಟ್ ಮೊರೈನ್ಸ್ ಇನ್ ಇಂಡಿಯಾ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಕ್ರಿಯೇಟೆಡ್ ಬೈ ಗ್ಲೇಸಿಯರ್ಸ್, ದಟ್ ಈಸ್ ಡ್ರಮ್ಲಿನ್ಸ್. ಡ್ರಮ್ಲಿನ್ಸ್ ಅಂದ್ರೇನು, ದೀಸ್ ಆರ್ ಸ್ಮೂತ್ ಎಲಾಂಗೇಟೆಡ್ ಹಿಲ್ಸ್ ಫಾರ್ಮ್ ಅಂಡರ್ ಗ್ಲೇಸಿಯಲ್ ಐಸ್
and they indicate the direction of glacial movement. So drumlins ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ. So these are the smooth elongated hills formed under glacial ice. So they indicate the direction of the glacial movement. So ಇದು ಎಲ್ಲಿ ಸಿಗುತ್ತೆ ಅಂದರೆ ಪಂಜಾಬ್ ರೀಜನಲ್ಲಿ ಸಿಗುತ್ತೆ. ಪಂಜಾಬಲ್ಲಿ ಇವಾಗ ಗ್ಲೇಸಿಯರ್ಸ್ ಇಲ್ಲ, ಬಟ್ ಸೊ ಹಲವು ಮಿಲಿಯನ್ ವರ್ಷಗಳ ಹಿಂದೆ ಪಂಜಾಬಲ್ಲಿ ಏನಿರುತ್ತೆ ಗ್ಲೇಸಿಯರ್ಸ್ ಇರುತ್ತೆ, ಅದು ಡ್ರಮ್ಲಿನ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಡ್ರಮ್ಲಿನ್ ಫೀಲ್ಡ್ಸ್ನ ಇವಾಗ ಪಂಜಾಬ್ ರೀಜನಲ್ಲಿ ನೋಡ್ಬೋದು. ಥರ್ಡ್ ಬಂದು ಔಟ್ ವಾಶ್ ಪ್ಲೇನ್ಸ್. ಸೊ ದೀಸ್ ಔಟ್ ವಾಶ್ ಪ್ಲೇನ್ಸ್ ದೀಸ್ ಆರ್ ಫಾರ್ಮ್ ಬೈ ಸೆಡಿಮೆಂಟ್ ಡೆಪೋಸಿಷನ್ ಫಾರ್ ಮೆಲ್ಟ್ ವಾಟರ್ಸ್. ಸೊ ಇವಾಗ ಗ್ಲೇಸಿಯರ್ ಏನಿರುತ್ತೆ ಅದು ಮೆಲ್ಟ್ ವಾಟರು ಫ್ಲೋ ಆಗ್ತಿರುತ್ತೆ, ಅದು ಸೆಡಿಮೆಂಟ್ನ ಕ್ಯಾರಿ ಮಾಡುತ್ತೆ. ಆ ಥರ ಕ್ಯಾರಿ ಮಾಡಿದಂಥ ಸೆಡಿಮೆಂಟ್ ಡೆಪಾಸಿಟ್ ಆಗೋದನ್ನು ನಾವು ಏನಂತ ಕರಿತೀವಿ, ಔಟ್ ವಾಶ್ ಪ್ಲೇನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ಹೇಳಬೇಕು ಅಂದರೆ ಗಂಗಾ ಪ್ಲೇನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ ಮೇಲೆ ನಾವೇನು ಮಾಡಬೇಕು, ಕನ್ಕ್ಲೂಡ್ ಮಾಡಬೇಕು. ಕನ್ಕ್ಲೂಷನಲ್ಲಿ ಏನು ಬರೀಬೋದು, ವಿ ಹ್ಯಾವ್ ಟು ಸಮರೈಸ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಟಡಿಯಿಂಗ್ ದಿ ಗ್ಲೇಸಿಯಲ್ ಲ್ಯಾಂಡ್ ಫಾರ್ಮ್ಸ್. ಗ್ಲೇಸಿಯಲ್ ಲ್ಯಾಂಡ್ ಫಾರ್ಮ್ ಸ್ಟಡಿ ಮಾಡೋದ್ರಿಂದ ನಮಗೆ ಏನು ಇಂಪಾರ್ಟೆನ್ಸ್ ಇದೆ ಜಿಯೋಮಾರ್ಫಾಲಜಿಕಲಿ ಮತ್ತು ಎನ್ವಿರಾನ್ಮೆಂಟಲಿ. ಸೊ ಅದನ್ನು ಬರೆದು ಅದನ್ನು ನಾವು ಮೆನ್ಷನ್ ಮಾಡಿ ಜಿಯೋಮಾರ್ಫಾಲಜಿಕಲ್ ಆ್ಯಂಡ್ ಎಕಾಲಜಿಕಲ್ ಸಿಗ್ನಿಫಿಕೆನ್ಸ್ನ ಮೆನ್ಷನ್ ಮಾಡಿ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. In this video, we have discussed Day 26 question and answer approach. Day 27 syllabus is composition and structure of the atmosphere.